ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನನ್ನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಗಿಡಮೂಲಿಕೆ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವುದಪ್ಪ ಅಂತಂದರೆ ಬಿಳಿ ಎಕ್ಕೆ ಗಿಡದಲ್ಲಿ ಬಂಜರಿಕೆ ಅಂತ ಬರ್ತದೆ. ಅದ್ರ ಬಗ್ಗೆ ಇವತ್ತು ನಮ್ಮ ಗುರೂಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ತೆ ಗುರೂಜಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಬಿಳಿ ಎಕ್ಕದ ಗಿಡದಲ್ಲಿ ಬಂಜರಿಕೆ ಅಂತ ಬರ್ತದಲ್ಲ, ಅದ್ರ ಬಗ್ಗೆ ತಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ರವಿ ಕೇಳಿದ್ರು, ಈ ಎಕ್ಕೆ ಗಿಡ ಏನೇನಕ್ಕೆ ಆಗುತ್ತೆ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಡಿ. ಹಿಂದೆ ನೀವು ಎಕ್ಕೆ ಗಿಡದ ಬಗ್ಗೆ ಹಾಕಿದ್ದೀರ ವೀಡಿಯೋಗಳು ಅಂತ ಅವ್ರು ಹೇಳಿದರು. ನೀವು ಸಾಕಷ್ಟು ನೋಡಿರ್ತೀರ. ನಾನು ಇಂಥ ಯೂಟ್ಯೂಬಲ್ಲಿ ಇದೇ ಯೂಟ್ಯೂಬ್ ಚಾನಲ್, ನಿಮ್ಮದೇ ಆದ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಎಕ್ಕೆ ಗಿಡದ ಬಗ್ಗೆ, ಬದನೆಕಾಯಿ ಗಿಡದ ಬಗ್ಗೆ. ಈಗ ವಯಸ್ಸಾದ ಎತ್ತರವಾದ ಬೆಳೆದ ತುಂಬ ವರ್ಷಗಳಿಂದ ಇರ್ತಕ್ಕಂಥ, ಅದರಲ್ಲೂ ಎತ್ತರವಾಗಿ ಬದನೆಕಾಯಿ ಗಿಡ ಎಕ್ಕೆ ಗಿಡದಲ್ಲಿ, ದೊಡ್ಡ ಎಕ್ಕೆ ಗಿಡದಲ್ಲಿ ಬಂದಿದೆ ಅಲ್ವಾ, ನೀವು ನೋಡ್ಬೋದು. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರೋ ವಿದ್ಯಾ ಮಹಾಗಣಪತಿ ಸುಖಾಲಾಭ ದೇವತಾ ಸಂತೋಷ ಮಾತಾ ಶ್ರೀ ವೆಲ್ಲಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿ ಮೂಷಿಕರಾಜ್ ಮಯೂರ ದೇವತಾ ವಾಹನ ಗಣಂಗಳಿಂದ ಹಿಡಿದು ಓಂ ಶ್ರೀ ಕಾಮಧೇನು ಕಲ್ಪವೃಕ್ಷ ತುಳಸಿ ಬಿಲ್ವ ಬೇವು ಅರಳಿ ಆರ್ಯ ತಪಸ್ಯ ಗರ್ಕೆ ದೂರ್ವೆ ಶಮಿ ಮುತ್ತಗ ವನಸ್ಪತಿ ವೃಕ್ಷ ದೇವತಾ ಯಕ್ಷ ಯಕ್ಷಿಣಿ ಹಾಗೂ ಸಿದ್ಧರು ಸಾಧ್ಯರು ಯತೀಂದ್ರರು ಯೋಗಿಂದ್ರರು ಸಾಧು ಸಂತರು, ಹೀಗೆ ತಪಸ್ವಿಗಳು ಯೋಗಿಗಳು ಎಲ್ಲರೂ ಆರಾಧಿಸ್ತಕ್ಕಂಥ ವೃಕ್ಷ ದೇವತೆ. ಅವುಗಳಲ್ಲಿ ಕೆಲವೊಂದು ಅಮೂಲ್ಯ ಹಾಗೂ ಶಕ್ತಿದಾಯಕವಾಗಿರ್ತವೆ, ಮಂತ್ರಸಿದ್ಧಿಗೆ ಅಲ್ಲ. ಅದರಲ್ಲಿ ಬಿಳಿ ಎಕ್ಕೆ ಗಿಡ. ಇದರಲ್ಲಿ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೈ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ, ಶ್ರೀ ವೆಲ್ಲಿ ಮಾತಾ ಕುಮಾರಸ್ವಾಮಿ ಶಕ್ತಿಯಿಂದ, ಓಂ ಶ್ರೀ ಬ್ರಾಹ್ಮಿ ಶಕ್ತಿ ಹರ್ಶಕ್ತಿ ಶಿವಶಕ್ತಿವರೆಗೂ, ಹಾಗೂ ಓಂ ಶ್ರೀ ಆದಿಶಯ ಶಕ್ತಿ ನಾಗರಸ್ವಾಮಿ ಅಲ್ಲಿವರೆಗೂ ಎಲ್ಲ ಶಕ್ತಿಗಳು ಬಿಳಿಯ ಎಕ್ಕೆ ಗಿಡದ ಅದರಲ್ಲಿ ಆ ಎಕ್ಕೆ ಗಿಡದಲ್ಲಿ ಬೆಳೆದಂಥ ಬದನೆಕಾಯಿ ಗಿಡ. ನೀವು ಬದನೆಕಾಯಿ ಗಿಡ ನೋಡಿದ್ರಿ, ಈಗ ಎಕ್ಕೆ ಗಿಡದಲ್ಲಿ ನೋಡಿದ್ರಿ ಬದನೆಕಾಯಿ ಗಿಡ ನೋಡಿ. ಎಕ್ಕೆ ಗಿಡ ಎಷ್ಟು ಎತ್ತರವಾಗಿ ಬೆಳೆದಿದೆ ಅಲ್ವಾ, ಎಷ್ಟು ಎತ್ತರವಾಗಿ ಬೆಳೆದಿದೆ ನೋಡಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಗಿಡ. ಇದು ಎಷ್ಟು ಚೆಂದಾಗಿದೆ ಗಿಡ, ನೋಡಿದ್ರಲ್ಲ. ಇವರೇ ಗಣಪತಿ ವಿದ್ಯಾದಾತ ಶ್ರೀ ಬೃಹಸ್ಪತಿ, ಮಹಾಸರಸ್ವತಿ, ಬ್ರಹ್ಮಾಜಿ, ಹಾಗೆ ಗಣಪತಿ, ಇವರೆಲ್ಲ ವಿದ್ಯಾದಾತರು, ಗುರುಗಳು. ಆ ಗುರುಶಕ್ತಿ ಎಕ್ಕೆ ಗಿಡದಲ್ಲಿರುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಕೆ ಗಿಡದ ಬೇರಿನಲ್ಲಿರುತ್ತೆ. ನೀವು 21 ದಿನ ಪ್ರತಿನಿತ್ಯ ಬೆಳಗ್ಗೆ ಅಲ್ಲಿ ಹೋಗಿ ಆ ಗಿಡದ ಸುತ್ತಲೂ, ಕೆಳಗಡೆ ಬುಡ ಇರುತ್ತಲ್ಲ ಎಕ್ಕೆ ಗಿಡದ ಬುಡ, ಸುತ್ತಲೂ ನೀಟಾಗಿ ಕ್ಲೀನ್ ಮಾಡಬೇಕು. ಹುಲ್ಲುಗಿಲ್ಲು ಏನು ಇರಬಾರ್ದು, ಅಲ್ಲಿ ಕಸ ಗಡ್ಡೆ ಏನು ಇರಬಾರ್ದು. 2 ಊದ್ಕಡ್ಡಿ ಹಚ್ಚಬೇಕು. ಮೊದಲು ನೀರು ಒಯ್ಯಬೇಕು, ಗಿಡದ ಮೇಲೆ ಸ್ವಲ್ಪ ಬುಡಕ್ಕೆ ನೀರು ಒಯ್ಯಬೇಕು, ಒಂದು ಚೊಂಬು ನೀರು, ಒಂದು ಜಗ್ ನೀರು. ಆನಂತರ ಅರಿಶಿಣ ಕುಂಕುಮ ಗಂಧ ಇಟ್ಬಿಟ್ಟು, ಹೂವು ಸ್ವಲ್ಪ ಇಟ್ಬಿಟ್ಟು 2 ಊದ್ಕಡ್ಡಿ ಒಂದು ಕರ್ಪೂರ ಹಚ್ಚಿ ಮಂಗಳಾರತಿ ತೆಗಿಬೇಕು. ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಎಕ್ಕೆ ಗಿಡಕ್ಕೆ ಒಂದು 9 ಸುತ್ತು ಹೊಡೀರಿ. 9 ಸುತ್ತು ಹೊಡೀರಿ. ಅದು ಕಷ್ಟ ಅಂದರೆ 7 ಹೊಡೀರಿ, ಅದು ಕಷ್ಟ ಅಂದರೆ 5 ಹೊಡೀರಿ, ಅದು ಕಷ್ಟ ಅಂದರೆ 3 ಹೊಡೀರಿ. 3 ಸುತ್ತು ಹೊಡೀರಿ. ಗಣಪತಿಯನ್ನು, ಬ್ರಹ್ಮಾಜಿ ಸರಸ್ವತಿಯನ್ನು, ಓಂ ಶ್ರೀ ತಾರಾಮಾತಾ ಗುರುದೇವು, ಜಯಂತಿ ಮಾತಾ ಶುಕ್ರದೇವ್, ಇವರು ಗುರುಗಳು, ಅವ್ರನ್ನ ಸ್ಮರಣೆ ಮಾಡಬೇಕು. ಇದು ಒಂದು. ಹೀಗೆ ಮಾಡಿ ತ್ರಿಮಾತೆಯರು, ಬ್ರಾಹ್ಮಿ ಶಕ್ತಿ ಸರಸ್ವತಿ, ಹರಿಶಕ್ತಿ ಲಕ್ಷ್ಮಿ, ಶಿವಶಕ್ತಿ ಪಾರ್ವತಿ, ಇವರನ್ನು ಕೂಡ ಸ್ಮರಣೆ ಮಾಡಬೇಕು. ಹಾಗೆ ದೇವತೆಗಳು, ಗುರುಗಳನ್ನು ಸ್ಮರಣೆ ಮಾಡಬೇಕು. ಇಷ್ಟು ಓಕೆನಾ? ಆದರೆ ನಾನು ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಇದಕ್ಕೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಸ್ಕ್ರೀನ್ ಮೇಲೆ ನೋಡ್ಕೊಬಿಡಿ. 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ. ಹಂಗಿದ್ರೆ ನೀವು 5 ಸಾರಿ ಕೂತ್ಕೊಂಡ್ರೆ ಎಷ್ಟಾಯಿತು? 1 ಸಾರಿಗೆ 250 ಆಗುತ್ತೆ, ಅಥವಾ 200 ಆಗುತ್ತೆ. 5 ಸಾರಿ ಕೂತ್ಕೊಬಿಟ್ರೆ 1000 ಸಾರು ಆಗೋಯ್ತು ಒಂದು ದಿನಕ್ಕೆ. ಎಷ್ಟು ದಿನ ಮಾಡಬೇಕು? 21 ದಿನ ಮಾಡಬೇಕು. 21 ದಿನ ಮಾಡಬೇಕು. ಓಕೆನಾ? ಪ್ರತಿ ಬುಧವಾರ ಕಡುಬು ನೈವೇದ್ಯ ಮಾಡಬೇಕು. ಪ್ರತಿ ಬುಧವಾರ
21 ದಿನದಲ್ಲಿ ಎಷ್ಟು ಬುಧವಾರ ಬರುತ್ತೆ ನೋಡ್ಕೊಳ್ಳಿ. 3 ಬರ್ಬೋದು, 4 ಬರ್ಬೋದು. ಪ್ರತಿ ಬುಧವಾರ ಕಡುಬು ನೈವೇದ್ಯ ಸಂಜೆ ಆದರೂ ಮಾಡಿ, ಬೆಳಗ್ಗೆ ಆದರೂ ಮಾಡಿ. ಕಡುಬು ನೈವೇದ್ಯ ಮಾಡ್ಕೋಬೇಕು. ಕನಿಷ್ಠ ಒಂದು 3 ಕಡುಬಾದರೂ ಅಲ್ಲಿ ಗಿಡದ ಹತ್ರ ಇಡಬೇಕು, ಅಥವಾ ಮನೆಯಲ್ಲಿ ದೇವ್ರ ಮನೆ ಹತ್ರ ಇಡಬೇಕು. 3 ಆದರೂ ಟೋಟಲಾಗಿ 21 ಕಡುಬು ಮಾಡ್ಬೇಕು ಚಿಕ್ಕ ಚಿಕ್ಕದಾಗಿ ನೈವೇದ್ಯ. ಮನೆಯಲ್ಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಇಷ್ಟ ಆಯಿತು. ಕೊನೆಯ ದಿನ 21 ದಿನ ಆಗುತ್ತಲ್ಲ, ಅವತ್ತಿನ ಸಂಜೆ ನೀವು ಅಲ್ಲಿ ಗಿಡಕ್ಕೆ ಪ್ರೇಯರ್ ಮಾಡಬೇಕು. ಏನಂತಂದರೆ ಬದನೆಕಾಯಿ ಗಿಡ ಇದೆಯಲ್ಲ, ಅದಕ್ಕೆ ಪ್ರೇಯರ್ ಮಾಡಬೇಕು. ಪ್ರೇಯರ್ ಅಂದರೆ ನಾನೊಂದು ಮಂತ್ರ ಕೊಟ್ಟಿರ್ತೀನಿ, ಬೀಜಾಕ್ಷರ ಮಂತ್ರ. ನೋಡ್ರಿ, ಈ ಮಂತ್ರ ಹೇಳಿಬಿಟ್ಟು ನಾಳೆ ನಾನು ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಬೇಕು. ಆದರೆ ನೀವು ಅವತ್ತು ಒಂದು ವೇಳೆ ಶುಕ್ರವಾರ ಬಂದುಬಿಡ್ತು ನಾಳೆ ಅಂತ ಇಟ್ಕೊಳ್ಳಿ, ನಾಳದ್ದು ಬರ್ತೀನಿ ಅಂತೇಳಿ, ನಾಳೆ ಬಂದು ನಾನು ನಿಮ್ಮನ್ನು ತಗೊಂಡು ಹೋಗ್ತೀನಿ, ನಿಮ್ಮ ಅಪ್ಪಣೆ ಆಗಬೇಕು, ಅಪ್ಪಣೆ ಅಂಥೇಳಿ ಈ ಬೀಜಾಕ್ಷರ ಮಂತ್ರ ಹೇಳಬೇಕು. ಓಕೆನಾ? ಸರಿನಾ? ನೆಕ್ಸ್ಟ್ ನೀವು ಗಿಡ ತರಲಿಕ್ಕೆ ಹೋದಾಗ, ಬದಲಿಕಾಯಿ ಗಿಡ ಬೇರು ತರಲಿಕ್ಕೆ ಹೋದಾಗ ಈ ಮಂತ್ರವಲ್ಲ ನೀವು ಅಲ್ಲಿ ಪಟ್ಲೆ ಬಾಡಿ ಅಲಂತ್ರ ಕೇಳಬೇಕು. ಗೊತ್ತಾಯ್ತಲ್ಲ? ನೋಡಿ, ಮಂತ್ರ ಇರುತ್ತೆ. ಮಂತ್ರ ಬೀಜಾಕ್ಷರ ಮಂತ್ರ ಹೇಳ್ತೀನಿ, ನೋಡ್ಕೊಳ್ಳಿ. ಪಠನೆ ಮಾಡಿ ಅದನ್ನು ಬೇರನ್ನ ಯಾವುದೇ ಡ್ಯಾಮೇಜ್ ಮಾಡದೆ ಎಕ್ಕೆ ಗಿಡದ ಬೇರನ್ನು ತಗೋಬೇಕು. ಹಾಗೆ ಬದನೆ ಗಿಡನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಬದನೆ ಗಿಡವನ್ನು ಕಟ್ ಮಾಡ್ಕೋಬೇಕು. ಆನಂತರ ವಾಪಸ್ ಬರ್ತೀರ ಮನೆಗೆ, ಯಾವ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡಬಾರ್ದು. ಹಿಂದ್ಗಡೆಗೆ ನೀವು ತಿರುಗಿ ನೋಡಬಾರ್ದು. ಮುಂದೆ ಅಲ್ಲಿ ಕಿತ್ಕೊಂಡು ಆದಮೇಲೆ ವಾಪಸ್ ಬರ್ತಿರಲ್ಲ ಮನೆಗೆ, ಯಾವ ಕಾರಣಕ್ಕೂ ಹಿಂದಕ್ಕೆ ಒಂದು ಹೆಜ್ಜೆ ಕೂಡ ತಿರುಗಿ ನೋಡಬಾರ್ದು ಮನೆಯವರೆಗೂ. ಮನೆಗೆ ಬಂದಮೇಲೆ ಅದನ್ನು ನೇರವಾಗಿ ನೀಟಾಗಿ ತೊಳೆದು ಶುಭ್ರ ಮಾಡಿ ದೇವರು ನೀಟಾಗಿ ಒರೆಸಿ ದೇವ್ರ ಮನೆಯಲ್ಲಿ ಆರಿಸ್ಬಿಟ್ಟು ದೇವ್ರ ಮನೇಲಿ ಇಡಬೇಕು. ಇದು ಪ್ರೋಸೆಸ್. ಗೊತ್ತಾಯ್ತಲ್ಲ? ದೇವ್ರ ಮನೇಲಿ ಇಡಬೇಕು. ಆಮೇಲೆ ಪ್ರತಿ ವಾರ ಬುಧವಾರ ಅಥವಾ ಗುರುವಾರ, ಪ್ರತಿ ವಾರ, ಆವಾಗ ವಾರಕ್ಕೊಂದು ಸಾರಿ ನೀವು ನೀಟಾಗಿ ಪೂಜೆ ಗೀಜೆ ಮಾಡ್ಕೊಳ್ಳಿ. ವಾರಕ್ಕೊಂದು ಸಾರಿ. ಅವಾಗೇನು ನೀವು ಡೈಲಿ ಮಾಡಬೇಕಾದ ಅಗತ್ಯ ಇಲ್ಲ. ಮಾಡಿದರೆ ಸಂಜೆ ಮಾತ್ರ ಡೈಲಿ ದೀಪ ಹಚ್ಚಬೇಕು. ನೆನ್ಪಿಟ್ಕೊಳ್ಳಿ, ಸಂಜೆ ಡೈಲಿ ದೀಪ ಹಚ್ಚಬೇಕು, ಅದು ಮಾಮೂಲಿ. ಆಮೇಲೆ ಅದು ಸ್ವಲ್ಪ ಒಣಗುತ್ತೆ, ಬದನೆಕಾಯಿ ಗಿಡ ಎಲ್ಲ ಒಣಗುತ್ತೆ, ಈ ಎಕ್ಕೆ ಗಿಡದ ಬೇರುಗಳೆಲ್ಲ ಒಣಗುತ್ತೆ. ಅದನ್ನು ಪೀಸ್ ಮಾಡ್ಕೊಳ್ಳಿ. ನೀಟಾಗಿ ಹಳದಿ ಕಲರ್ ಬಟ್ಟೆ ಇರುತ್ತಲ್ಲ, ಅರಿಶಿಣ ಬಟ್ಟೆ, ಅರಿಶಿನಲ್ಲಿ ನೆಂದಿರೋದು ಒಣಗಿಸಿರೋದು, ಅರಿಶಿಣದ ವೈಟ್ ಕಲರ್ ಬಟ್ಟೆನ ಅರಿಶಿಣದಲ್ಲಿ ಎಲ್ಲ ಹಾಕಿ ಒಣಗಿಸ್ಬಿಡಿ. ಆ ಬಟ್ಟೆನಲ್ಲಿ ಇವು ಸುತ್ತಿಡಬೇಕು. ಯಾವುದು? ಎಕ್ಕೆ ಬೇರು, ಬದನೆಕಾಯಿ ಬೇರು, ಬದನೆಕಾಯಿ ಕಾಂಡಗಳು ಕಟ್ ಮಾಡಿರ್ತೀರ, ರೆಂಬೆಗಳು ಸಣ್ಣದು, ಅದನ್ನು ಇಟ್ಕೋಬೇಕು. ಗೊತ್ತಾಯ್ತಲ್ಲ? ಆ ಎಲೆಗಳೆಲ್ಲ ನೀವು ಎಲ್ಲಾದರೂ ಪಾಟಲ್ಲಿ, ತುಳಸಿ ಪಾಟ, ಇನ್ನೊಂದು ಮತ್ತೊಂದು ಗಿಡದ ಪಾಟಲ್ಲಿ ಹಾಕ್ಬಿಡಿ ಎಲೆಗಳು. ಬದನೆಕಾಯಿ ಏನು ಬೇಕಿಲ್ಲ. ಓಕೆನಾ? ಇಷ್ಟ ಆಯಿತು. ಈಗ ಯಾರಾದರೂ ನಿಮ್ಮ ಹತ್ರ ಜ್ವರ ಬಂತು, ತಲೆನೋವು ಬಂತು, ಇನ್ನೇನೋ ಆಗಿದೆ ಅಂದ ಮಕ್ಕಳು ದೊಡ್ಡವರು ಎಲ್ಲ ಬರ್ತಾರೆ, ರೋಗಿಗಳು. ಇದು ಒಂದನೇದು. ಅವರಿಗೆ ಈ ಬೇರು ಇರುತ್ತಲ್ಲ, ಇದು ಎಕ್ಕೆ ಗಿಡದ ಬೇರು ಒಂದು ಪೀಸು ತಾಯ್ತದ ಕೊಳಪೆ ಇರುತ್ತೆ, ತಾಯ್ತಾ ಇರುತ್ತಲ್ಲ, ಅದರೊಳಗೆ ಹಾಕಿ ಮುಚ್ಚಳ ಹಾಕಿ ಕೊಡ್ಬೋದು. ತಾಯ್ತದ ಕಾಲಿದಿರುತ್ತೆ ಅದಕ್ಕೆ ಕೊಡ್ಬೋದು. ಒಂದನೇದು. ಹಾಗೆ ಯಂತ್ರ ಕೂಡ, ಆ ಮಂತ್ರವನ್ನು ನೀವು ಯಂತ್ರ ಬರೆದು ಕೊಡ್ಬೋದು. ಎರಡನೇದು. ಮೂರನೇದು, ಆ ಬೇರನ್ನು ನೀವು ಎಕ್ಕೆ ಗಿಡದ ಬೇರನ್ನು ಅದಕ್ಕೆ ದಾರ ಕಟ್ಟಿ, ಹಳದಿ ದಾರ ಕಟ್ಟಿ ಮಕ್ಕಳ ಕೊರಳಲ್ಲಿ ಹಾಗೆ ಕೂಡ ಕಟ್ಬೋದು. ಅಥವಾ ಬೇರನ್ನು ನೀವು ಗಂಧದಲ್ಲಿ ತೇದು, ಜೇನುತುಪ್ಪದಲ್ಲಿ ತೇದು ಮಕ್ಕಳ ನಾಲಿಗೆ ಮೇಲೆ ಎಲ್ಲ ಇಡ್ಬೋದು. ಅಥವಾ ಅದೇ ಬೇರನ್ನು ಟೀ ಕಾಪಿನಲ್ಲಿ ಹಾಕಿ ಕುದಿಸಿ ಕುಡಿಬೋದು. ನೋ ಪ್ರಾಬ್ಲಮ್. ಒಟ್ಟಾರೆ ಅವ್ರಿಗೆ ಜೇನುತುಪ್ಪದಲ್ಲಿ ಅದನ್ನು ಬಳಸ್ಬೋದು. ಕಲ್ಚಕ್ರ ಬೆಸ್ಟು. ಕಲ್ಚಕ್ರ ಜೇನುತುಪ್ಪ ಬೇರು ತೇದ್ಬಿಟ್ಟು ಅವ್ರಿಗೆ, ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೊಡ್ಬೋದು. ಇದರಿಂದ ಜ್ವರ ಇನ್ನೊಂದು ಮತ್ತೊಂದು ಅದು ಇದು ಕ್ಲಿಯರ್ ಆಗುತ್ತೆ. ಬೇರೆ ರೋಗಗಳು, ನಾನಾ ರೀತಿಯ ರೋಗಗಳು, ಶರೀರದಲ್ಲಿರ್ತಕ್ಕಂಥ ನಾನಾ ರೀತಿಯ ರೋಗಗಳು ಕ್ಲಿಯರ್ ಆಗುತ್ತೆ. ಒಂದನೇದು. ಎರಡನೇದು, ಬುದ್ಧಿಶಕ್ತಿ ಬೆಳೆಯುತ್ತೆ, ಮೆಮೊರಿ ಪವರ್ ಬೆಳೆಯುತ್ತೆ ಮಕ್ಕಳಿಗೆ, ದೊಡ್ಡವರಿಗೆಲ್ಲ. ಇದನ್ನು ತಿಳ್ಕೊಳ್ಳಿ. ಗೊತ್ತಾಯ್ತಲ್ಲ? ಬುದ್ಧಿಶಕ್ತಿ ಬೆಳೆಯುತ್ತೆ. ವಿದ್ಯಾದಾತ ಸರಸ್ವತಿ, ಬ್ರಹ್ಮಾಜಿ, ಬ್ರಹ್ಮಜ್ಞಾನ, ಇನ್ನೊಂದು ಮತ್ತೊಂದು, ತಾರಾಮತ ಗುರುದೇವ್, ಜಯಂತ ಮತ ಶುಕ್ರದೇವು. ಹಾಗೆ ಅದೃಷ್ಟ ಅನ್ನೋದು ಬರುತ್ತೆ. ಅಂದರೆ ಕಷ್ಟಗಳು, ದಾರಿದ್ರ್ಯ ನಿವಾರಣೆ ಆಗುತ್ತೆ. ವೈಟ್ ಎಕ್ಕೆ ಗಿಡ ಪೂಜೆ ಮಾಡೋದ್ರಿಂದ ನೆನ್ಪಿಟ್ಕೊಳ್ಳಿ. ಆ ಎಕ್ಕೆ ಗಿಡದ ಹೂವುಗಳನ್ನು ತಂದು ಹೂವುಗಳ ಸರ ಮಾಡಿ ಮನೆಯಲ್ಲಿ ಫೋಟೋಗಳಿಗೆ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ಬದನೆಕಾಯಿ ಗಿಡದ ಆ ತುಂಡುಗಳನ್ನು ನೀವು ಈ ತಾಯ್ತದ ಒಳಗೆ ಹಾಕಿ ಸ್ವಲ್ಪ ಕಸ್ತೂರಿ ಹಾಕಿ ಮುಚ್ಚಳ ಹಾಕಿ ಕೊಡ್ಬೋದು. ದಾರ ಕಟ್ಟಿ ಮಕ್ಕಳಿಗೆ ಕಟ್ಬೋದು, ದೊಡ್ಡವರು ಕಟ್ಕೋಬೋದು. ಅವ್ರಿಗೆ ಭೂತ ಪ್ರೇತ ಪಿಶಾಚಿ ಇನ್ನೊಂದು ಮತ್ತೊಂದು ರೋಗ ಯಾವುದೇ ಬಾಧೆ ಇರೋದಿಲ್ಲ. ಈಗ ಗೊತ್ತಾಯ್ತಲ್ಲ? ಈ ರೀತಿ ಅದು ಫುಲ್ಲು ಪವರ್ ಇರುತ್ತೆ ಎಕ್ಕೆ ಗಿಡ. ಈಗ ರವಿ ಆ ವಿಡಿಯೋ ಮಾಡಿ ತಂದಿದ್ದಲ್ಲ ರವಿ, ಆ ಒಂದು ಗಿಡ ಅಂತೂ ಫುಲ್ಲು ಪವರ್ಫುಲ್ಲಾಗಿರುತ್ತೆ. ಆ ರೀತಿ ದೊಡ್ಡದಾಗಿರೋದ್ರಿಂದ, ಮರದಲ್ಲಿರೋದ್ರಿಂದ ಅದಕ್ಕೆ ಭಾಳ ಶಕ್ತಿ ಇರುತ್ತೆ ಎಕ್ಕೆ ಗಿಡದಲ್ಲಿರೋ ಬದನೆಕಾಯಿ ಗಿಡಕ್ಕೆ. ಗೊತ್ತಾಯ್ತಲ್ಲ? ಈಗಾಗಲೇ ನಾವು ಬದನೆಕಾಯಿ ವಿಡಿಯೋಗಳು ಮಾಡಿದರೆ ನೀವು ನೋಡಿದ್ದೀರ. ಓಕೆನಾ?
ಮಹಾಲಕ್ಷ್ಮಿ ಮಹಾಸರಸ್ವತಿ ಶಕ್ತಿ, ಮಹಾಲಕ್ಷ್ಮಿ ಶಕ್ತಿ, ಮಹಾದೇವಿ ಶಕ್ತಿ, ಹಾಗೆ ಸಚಿಂದ್ರಾದಿ ದೇವತೆಗಳ ಶಕ್ತಿ. ಓಂ ಶ್ರೀ ಮೂಲಾಧಾರ ಸ್ವಾಮಿ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಪತಿ ಶ್ರೀ ವೆಲ್ಲಿಮ ದೇವಸ್ಥಾನ ಕುಮಾರಸ್ವಾಮಿ ಶಕ್ತಿ, ಸಂತೋಷ್ ಮಹಾಶಕ್ತಿ, ಮುಷ್ಕರಾಜ್ ಮಯೂರ ದೇವತಾ ವಾಹನ ಗಣಗಳ ಶಕ್ತಿ, ಸರ್ವ ಕಾಮಧೇನು ಕಲ್ಪವೃಕ್ಷ, ತುಳಸಿ ಬಿಲ್ವ ಬೇವ ಅರಳಿ ಆರ್ಯ ತಪಸ್ಸಗರಿಕೆ ದೂರವೇಶಮಿ ಮುತ್ತಕ ವನಸ್ಪತಿ ವೃಕ್ಷ, ದೇವತಾದಿ ಶ್ರೀ ಎಕ್ಕೆ ಗಿಡ, ಎಕ್ಕೆ ವೃಕ್ಷ, ಯಕ್ಷ ಯಕ್ಷಿಣಿ ಎಲ್ಲರ ಸ್ವರೂಪವಾದಂಥ ಆ ಮಹಾಶಕ್ತಿ ಈ ಒಂದು ಬದನಿಕೆ ಕಾಂಡ ಹಾಗೆ ಎಕ್ಕೆ ಬೇರಿನಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡು ಅವರ ಆಶೀರ್ವಾದ ಶಕ್ತಿ ಎನರ್ಜಿ, ಪಾಸಿಟಿವ್ ಎನರ್ಜಿ. ಸರಿನಾ? ಇದನ್ನು ಬಳಸಿ ಮಂತ್ರ ಜಪ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ನೀವು ಕೂಡ ಬೇರೆಯವ್ರಿಗೆ ಕಷ್ಟಗಳು ನಿವಾರಣೆ ಮಾಡಿ, ನಿಮ್ಗೆ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಒಳ್ಳೆಯದಾಗಲಿ. ಓಕೆನಾ? ಇದು ಹಾಗೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂದರೆ ಹಿಂದೆ ನಾನು ಎಕ್ಕೆ ಗಿಡದ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಗಳು, ಅವೆಲ್ಲ ನೋಡಿ. ಬದನೆಕಾಯಿ ಗಿಡದ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ, ಅವು ನೋಡಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ವಿ. ತುಂಬ ವಿಡಿಯೋ ಜಾಸ್ತಿ ಆಗುತ್ತೆ. ರವಿ, ಅರ್ಥ ಆಯ್ತಲ್ಲ ಈ ವಿಡಿಯೋ? ಇದು ನೀವು ತಂದಿರೋ ಗಿಡಕ್ಕೆ ನೋಡೋದ್ರಲ್ಲ ವೀಕ್ಷಕರೇ, ಈ ಗಿಡದಿಂದ ಎಷ್ಟು ಉಪಯೋಗಗಳಿದೆ ಅಂತ. ಇದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿರೋದು ನಮ್ಮ ಗುರೂಜಿಗೆ ತುಂಬ ಹೃದಯ ಧನ್ಯವಾದಗಳು ಗುರೂಜಿ.